ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಪಿತಾ ಭರತ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ಯಾರಿ ಅದು ಇದು ತೊಗೊಬರೋಣ, ಏನು ಬೇರೆದಿಲ್ಲ, ಮಲ್ಲೇಶ್ವರಂಗೆ. ಸೊ ಅದಕ್ಕೆ ಹೋಗಬೇಕು. ಸೊ ಕ್ವಿಕ್ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ. ನಾನು ಎಲ್ಲಾನ ಆಚೆ ಹೋಗ್ಬೇಕಾದ್ರೆ ಯೂಸಿಂಗ್ ವೆರಿ ಮಿನಿಮಲ್ ಪ್ರಾಡಕ್ಟ್ಸ್ ಸಿಂಪಲಾಗಿ ಮೇಕಪ್ ಮಾಡ್ಕೊತೀನಿ. ಅದು ಹೇಗೆ ಮಾಡ್ತೀನಿ ಅಂತ ಬೇಗ ಬೇಗ ತೋರಿಸ್ತೀನಿ. ಫಸ್ಟು ಫೇಸ್ ವಾಶ್ ಆದಮೇಲೆ ಐ ಜಸ್ಟ್ ವೈಪ್ ಮೈ ಫೇಸ್ ಅಗೇನ್ ಯೂಸಿಂಗ್ ಬೇಬಿ ವೈಪ್ಸ್. ನೀಟಾಗಿ ಒಂದ್ಸತಿ ಕ್ಲೀನ್ ಮಾಡ್ಕೊತೀನಿ. ಯೂಶಲಿ ಫಂಕ್ಷನ್ಸು, ದೊಡ್ಡ ದೊಡ್ಡ ಫಂಕ್ಷನ್ಸ್ ಆದರೆ ನಾನು ಫೌಂಡೇಶನ್ ಎಲ್ಲ ಯೂಸ್ ಮಾಡೋದು. ಆರೆಲ್ಸ್ ಸುಮ್ಮನೆ ಹೊರಗಡೆ ಹೋಗೋದಕ್ಕೆಲ್ಲ ನಾನು ಇದು ಲ್ಯಾಕ್ಮಿ 95 ಟ್ಯೂಬ್ದು ಫೌಂಡೇಶನ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡೋದು. ಕೆಲವೊಂದು ಸತಿ ಕನ್ಸೀಲರ್ ಯೂಸ್ ಮಾಡಿಕೊಂಡೆ ಮೇಕಪ್ ಮಾಡ್ಕೊಂಡ್ಬಿಡ್ಬೋದು. ಫೌಂಡೇಶನ್ ನೆಸೆಸಿಟಿನೇ ಇರಲ್ಲ. ಯಾಕೆಂದರೆ ಫೌಂಡೇಶನ್ ಹಚ್ಚಿದ್ರೆ ಸ್ವಲ್ಪ ಜಾಸ್ತಿ ಓವರಾಗಿ ಕಾಣಿಸುತ್ತೆ. ಯಾವುದಾದ್ರೂ ಸ್ಪೆಷಲ್ ಒಕೇಶನ್ಸ್ಗೆ ಚೆನ್ನಾಗಿರುತ್ತೆ. ಸುಮ್ಮನೆ ಹಿಂಗೆ ಆಚೆ ಹೋಗೋದಕ್ಕೆಲ್ಲನೂ ಕನ್ಸೀಲರ್ ಇದು ಫೌಂಡೇಶನ್ ಚಿಕ್ಕದು ಸಾಕಾಗುತ್ತೆ. ಅದಾದಮೇಲೆ ಐ ಮಾಯ್ಶ್ಚರೈಸ್ ಮೈ ಸ್ಕಿನ್. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಮಾಯ್ಶ್ಚರೈಸ್ ಆಗ್ತಾ ಫೌಂಡೇಶನ್ ಹಾಕಿದ್ರೆ ಫುಲ್ ಕೇಕಿ ಆಗುತ್ತೆ. ಫೇಸ್ ಕಲ್ಲದೆ ಕಿವಿ ಮತ್ತು ನೆಕ್ಕಿಗೂ ಸ್ವಲ್ಪ ಹಾಕೋದು ಬೆಟರು. ಇಲ್ಲಾಂದರೆ ಫೇಸ್ ಒಂದು ಕಲರ್ ಆ್ಯಂಡ್ ಕಿವಿ ಒಂದು ಕಲರ್ ಕಾಣಿಸುತ್ತೆ. ನಾನು ಯೂಸ್ ಮಾಡ್ತಿರೋದು ಇದು 9 to 5. ಕಾಣಿಸ್ತಿದ್ಯಾ? ಇದು ಶೇಡ್ ಬಂದು 0 to ಬೇಜ್ ವೆನಿಲ್ಲಾ ಅಂತ. ಇದೇನು ಕೈಯಲ್ಲೇ ಬ್ಲೆಂಡ್ ಮಾಡಿಬಿಡೋದು, ಆರಾಮಾಗಿ ಬ್ಲೆಂಡ್ ಆಗುತ್ತೆ. ಇನ್ನೊಂದ್ಸತಿ ಬ್ಲೆಂಡರ್ ಕೂಡ ಯೂಸ್ ಮಾಡ್ತೀನಿ. ನನಗೆ ಬ್ಲೆಂಡರೇ ಕಂಫರ್ಟಬಲ್, ಸೊ ಬ್ಲೆಂಡರ್ ಯೂಸ್ ಮಾಡಿಕೊಂಡೇ ಮಾಡ್ತೀನಿ. ಚಿಕ್ಕ ಕ್ವಾಂಟಿಟಿ ತೊಗೊಂಡು ಕನ್ಸೀಲರ್ ಕೂಡ ಆಗ್ತಾ ಇಲ್ಲ ಇವತ್ತು. ಆ್ಯಕ್ಚುಲಿ ವಿತ್ ಬ್ಲೆಂಡರ್ ಜಸ್ಟ್ ಡ್ಯಾಬ್ ಮಾಡಬೇಕು, ರಬ್ ಮಾಡಬಾರ್ದು. ಇದು ಲೈಟ್ ಇರೋದ್ರಿಂದ ಫೌಂಡೇಶನ್ ರಬ್ ಮಾಡಿದ್ರೆ ಏನು ಕೇಕೆ ಆಗಲ್ಲ. ಬಟ್ ನಾರ್ಮಲ್ ಲಿಕ್ವಿಡ್ ಫೌಂಡೇಶನ್ಸ್ ಎಲ್ಲ ಜಸ್ಟ್ ಯು ಹ್ಯಾವ್ ಟು ಡ್ಯಾಬ್ ಇಟ್ ದ್ಯಾನ್ ಈ ಥರ ರಬ್ ಮಾಡೋದಕ್ಕೆನ. ಇದನ್ನ ಹೇಳಿದ್ನಲ್ಲ, ಜಸ್ಟ್ ಕೈಯಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು. ನಾನು ಬ್ಲೆಂಡರ್ ಯೂಸ್ ಮಾಡ್ತೀನಿ, ವಿಚ್ ಈಸ್ ಮೋರ್ ಕಂಫರ್ಟಬಲ್ ಫಾರ್ ಮೀ. ನೆಕ್ಸ್ಟ್ ಆಫ್ಟರ್ ಫೌಂಡೇಶನು ಐಬ್ರೋ ಫಿಲ್ ಮಾಡ್ಕೊತೀನಿ. ಇದು ಲ್ಯಾಕ್ಮಿದು. ಇನ್ನೊಂದು ಐಬ್ರೋ ಶೇಪ್ ಮಾಡ್ಕೊಳೋದು, ಇನ್ನೊಂದು ಫಿಲ್ಲರ್ ಇದೆ. ಬಟ್ ನನಗಿದಷ್ಟು ಇಷ್ಟ ಆಗಿಲ್ಲ, ಬ್ರೌನ್ ಶೇಡ್ ಇದೆ. ಸೊ ನಾನು ಇದರಲ್ಲಿ ಅಷ್ಟೇ ಐಬ್ರೋಸ್ನ ನೀಟ್ ಮಾಡಿಕೊಂಡು, ಇದು ಒಂದು ಚಿಕ್ಕದು ಬರುತ್ತೆ ಗೊತ್ತಾ, ಇದು ಆ್ಯಕ್ಚುಲಿ ಚಿಕ್ಕ ಮಕ್ಳಿಗೆ ಯೂಸ್ ಮಾಡ್ತಾರೆ. ನಾನು ಇದನ್ನೇ ಯೂಸ್ ಮಾಡ್ತೀನಿ, ಶೃಂಗಾರದು. ನನಗೆ ಕ್ಯಾಮ್ರಾ ಅಷ್ಟು ಕಂಫರ್ಟಬಲ್ ಇಲ್ಲ, ಸೊ ನಂಗೆ ಗೊತ್ತಿಲ್ಲ ಹೆಂಗೆ ಕಾಣಿಸ್ತಿದೆ ಅಂತ. ಒಂದ್ಸತಿ ಫೋಕಸ್ ಆಗ್ತಾಯಿದೆ, ಒಂದ್ಸತಿ ಫೋಕಸ್ ಆಗ್ತಾಯಿಲ್ಲ. ಇದನ್ನು ತುಂಬ ಲೈಟಾಗಿ ಹಚ್ಕೋಬೇಕು. ಚಿಕ್ಕ ಮಕ್ಳಿಗೆ ಬಟ್ಟಿಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಚೂರು ಜಾಸ್ತಿ ತೊಗೊಂಡ್ರು ಜಾಸ್ತಿ ಆಗುತ್ತೆ. ಅದೆಲ್ಲ ಐಬ್ರೋಸ್ ಜಾಸ್ತಿ ಆದರೆ ನೋಡೋದಕ್ಕೆ ಆಗಲ್ಲ. ಈ ಸ್ಪೆಷಲ್ ಒಕೇಶನ್ಸ್ಗೆಲ್ಲ ನಾನು ಮೇಕಪ್ ಆರ್ಟಿಸ್ಟ್ ಹತ್ರನೇ ಮಾಡಿಸ್ಕೊತೀನಿ. ಯಾಕೆಂದ್ರೆ ಅಷ್ಟೊಂದು ಟೈಮ್ ಇರೋಲ್ಲ. ಶಸ್ತಂದು ನನ್ನ ಬೇಬಿ ಶಾಲ್ಗಾಗಲಿ, ಶಸ್ತನ ನಾಮಕರಣಕ್ಕಾಗಲಿ ಮೇಕಪ್ ಆರ್ಟಿಸ್ಟ್ಗೆ ಹೇಳಿದ್ದೆ, ಅವರೇ ಮಾಡಿಕೊಟ್ಟಿದ್ರು. ಯಾಕೆಂದ್ರೆ ಆ ಟೈಮಲ್ಲಿ ಟೈಮ್ ಕೂಡ ಇರೋಲ್ಲ ನಮಗೆ ರೆಡಿ ಆಗೋದಕ್ಕೆ. ಇನ್ನು ನಾರ್ಮಲ್ ಬೇರೆ ಟೈಮಲ್ಲಿ ನಾನೇ ಮಾಡ್ಕೊತೀನಿ. ಶಸ್ತ್ರ 6th month ಶೂಟ್ ಕೂಡ ನಾನೇ ಮಾಡ್ಕೊಂಡಿದ್ದೆ. ಇಟ್ ಕೇಮ್ ಔಟ್ ಸೋ ವೆಲ್. ಫ್ರೆಂಡ್ಸ್ ಎಲ್ಲ ನೀನೇ ಯಾಕೆ ಮಾಡ್ಬಾರ್ದು ಅಂತಾರೆ. ಬಟ್ ಟೈಮ್ ಇಸ್ ದ ಫ್ಯಾಕ್ಟರ್.
ಒಂದು ಟೈಮ್ ಇದ್ದರೆ ನೆಕ್ಸ್ಟ್ ಯೂಸ್ ಮಾಡ್ತೇವೆ. ಸಾರಿ, ನಾನು ಮಾಡ್ತದೆ ಐಲೈನರು. ದಿಸ್ ಇಸ್ ಮೈ ಫೇವ್ರೆಟ್ ಮೆಬ್ಲಿನ್ ಐಲೈನರ್. ಇದು ಪ್ರಾಬ್ಲಿ ಎಲ್ಲರ ಹತ್ರನೂ ಇರುತ್ತೆ. ಸಕ್ಕತ್ತಾಗಿದೆ ಇದು. ತುಂಬ ವರ್ಷದಿಂದ ಹಂಗೆ ಖಾಲಿ ಆದಂಗೆ ಬೇರೆದು ರೀಸ್ಟಾಕ್ ಮಾಡ್ಕೊತೀನಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋ ಐಲೈನರ್ ಆಯಿತು. ಇದರಲ್ಲಿ ಒಂದು ಚಿಕ್ಕದಾಗಿ ಬಿಟ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ನನಗೆ ಹೈಲೈಟರ್ ಆ್ಯಂಡ್ ಬ್ಲಷ್ ತುಂಬ ಫೇವ್ರೇಟ್. ಹೈಲೈಟರ್ಗೆ ಮುಂಚೆ ಮೆಬ್ಲಿನ್ ಯೂಸ್ ಮಾಡ್ತಿದ್ದೆ, ಅದು ಬ್ರೇಕ್ ಆಗಿದೆ, ಪೌಡರ್ ಆಗೋಗ್ಬಿಟ್ಟಿದೆ ಫುಲ್ಲು. ಹಾಗೆ ನಾನೇನು ಮಾಡ್ತೀನಿ ಅಂದರೆ ಈ ಐ ಶ್ಯಾಡೋ ಪ್ಯಾಲೆಟ್ಗಳಿರುತ್ತಲ್ಲ, ಐ ಶ್ಯಾಡೋ ಪ್ಯಾಲೆಟಲ್ಲಿ ಇರೋ ಗ್ರೀನ್ ಕಲರ್ ಸಾರಿ ನಾಟ್ ಗ್ರೀನ್, ಗೋಲ್ಡನ್ ಕಲರ್ನ ಹೈಲೈಟರ್ಗೆ ಯೂಸ್ ಮಾಡ್ತೀನಿ. ಗ್ರೀನ್ ಅಲ್ಲ, ಗೋಲ್ಡ್. ಹೈಲೈಟರ್ಗೆ ಬೇರೆ ಬ್ರಷ್, ನಂಗೆ ಗೊತ್ತು. ಬ್ಲಷ್ಷಿಗೆ ಬೇರೆ ಬ್ರಷ್, ಫೌಂಡೇಶನ್ಗೆ ಡಿಫ್ರೆಂಟ್ ಬ್ರಷಸ್ ಇದೆ. ಬಟ್ ನಾನು ಯೂಸ್ ಮಾಡೋದಿದ್ದು ಒಂದೇ ಬ್ರಷು. ಇದು ಹೈಲೈಟರ್ಗೆ. ಫೌಂಡೇಶನ್ ನಾನು ಬ್ಲೆಂಡರಲ್ಲೇ ಹಾಕೊತೀನಿ, ನೋಡಿದ್ರಲ್ಲ. ನೆಕ್ಸ್ಟ್ ಇಸ್ ದ ಬ್ಲಷ್. ನಾನು ಯೂಸ್ ಮಾಡ್ತಿರೋದು ಶುಗರ್ದು. ಇದು ಪೀಚ್ ಪೀಕ್ ಇದೆ, ತುಂಬ ಹಳೇದು. ಇವಾಗಿದೆ, ಅವೈಲೇಬಲ್ ಇದೆಯೋ ಅನ್ನೋದು ನಂಗೆ ಗೊತ್ತಿಲ್ಲ. ಹಳೇದಂದರೆ ಏನು ಎಕ್ಸ್ಪೈರ್ ಡೇಟ್ ಏನೂ ಆಗಿಲ್ಲ. ಐ ಥಿಂಕ್ ಇದು ಅವೈಲೇಬಲ್ ಇದೆ ಅನ್ಸುತ್ತೆ ಮೇಕದಲ್ಲಿ. ಇದನ್ನೇ ಅಗೇನ್ ನಾನು ಬ್ಲೆಂಡರ್ ಯೂಸ್ ಮಾಡಿಕೊಂಡೆ ಅಪ್ಲೈ ಮಾಡ್ಕೊತೀನಿ. ನಾಟ್ ದಟ್ ಪ್ರೋ ಇನ್ ಡೂಯಿಂಗ್ ಮೇಕಪ್, ಬಟ್ ನನಗೆ ನಾನು ಮ್ಯಾನೇಜ್ ಮಾಡ್ಕೊಳೋ ಅಷ್ಟು ಬರುತ್ತೆ. ಯಾವುದೋ ಒಂದು ವೆಡ್ಡಿಂಗ್ ಹೋಗಬೇಕು, ಫಂಕ್ಷನ್ಸ್ಗೆ ಹೋಗ್ಬೇಕು ಅಂದ್ರೂ ನನಗೆ ಲುಕ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಬರುತ್ತೆ. ಸೊ ಯಾ, ಲಾಸ್ಟ್ ಥಿಂಗ್ ಇಸ್ ಮೈ ಮೋಸ್ಟ್ ಫೇವ್ರೆಟ್, ದಟ್ ಈಸ್ ಲಿಪ್ಸ್ಟಿಕ್. ನಾನು ಯೂಶ್ವಲಿ ನೂಡ್ ಕಲರ್ಸ್ ಯೂಸ್ ಮಾಡಲ್ಲ. ನನಗೆ ಒಂಥರ, ನಾನು ನೂಡ್ ಲಿಪ್ಸ್ಟಿಕ್ಸ್ ಹಾಕಿದ್ರು ಹಾಕಲಿಲ್ಲ ಅನ್ನೋ ಒಂದು ಹುಷಾರಿಲ್ಲದೆ ಇರೋ ಥರ ಕಾಣಿಸ್ತೀನಿ. ಸೊ ನಾನು ಸ್ವಲ್ಪ ಯಾವಾಗಲೂ ಬೋಲ್ಡ್ ಶೇಡ್ಸೇ ಯೂಸ್ ಮಾಡೋದು. ಆ್ಯಂಡ್ ಇವತ್ತು ಹಾಕೊತಾ ಇರೋದು ಇದು ಶುಗರ್ದು ಲಿಕ್ವಿಡ್ ಮ್ಯಾಟ್. ನನಗೆ ಲಿಕ್ವಿಡ್ ಮ್ಯಾಟ್ ಏನು ಅಷ್ಟು ಲೈಕ್ ಆಗಲ್ಲ. ಇದು ನನ್ನ ಫ್ರೆಂಡ್ ಒಬ್ಳು ತೊಗೊಂಡಿದ್ಲು. ಅವಳು ತೊಗೊಂಡಿದ್ದಕ್ಕೆ ಇಷ್ಟ ಆಯಿತು ಅಂತೇಳಿ ನಾನು ಬುಕ್ ಮಾಡಿಕೊಂಡೆ. ಚೆನ್ನಾಗಿದೆ ಅಂದರೆ ಕಲರು. ಇದಷ್ಟು ಪೇಂಟ್ ಥರ ಫೀಲ್ ಆಗಲ್ಲ. ಈ ಶೇಡ್ ಬಂದು 42 ಶೇಡ್ ನಂಬರ್ ಟೋಸ್ಟ್ ರೋಸ್ಟ್ ಅಂತ. ಇಲ್ಲಿ ಭರತ್ ಮುಂದೆ ನಿಂತ್ಕೊಂಡು ಕಾಮಿಡಿ ಮಾಡ್ತಿದ್ದಾನೆ, ನಗು ಬರ್ತಾ ಇದೆ. ಚಾಕ್ಲೇಟ್ ಬ್ರೌನ್ ಇದೆ. ಸಮ್ ಟೈಮ್ ಇದನ್ನು ಯೂಸ್ ಮಾಡ್ಕೊಂಡು ನಾನು ಹೈಲೈಟರ್ ಥರ, ಬ್ಲಷ್ ಥರ ಯೂಸ್ ಮಾಡ್ತೀನಿ, ಚಿಕ್ ಟಿಂಟ್ ಥರ. ಸೊ ಯಾ, ಅಷ್ಟೇ. ಹೇರ್ ಸೆಟ್ ಒಂಚೂರು ಮಾಡಿಕೊಂಡ್ರೆ ನನ್ನ ಮೇಕಪ್ ಮುಗೀತು. ಅಷ್ಟೇ. ಥ್ಯಾಂಕ್ ಯು. ಶಸ್ತಾ, ನಿನ್ ಜೀನ್ಸ್ ತೋರ್ಸು. ನಿನ್ ಜೀನ್ಸ್. ಶಸ್ತಾ ಇಸ್ ಆಲ್ಸೋ ರೆಡಿ. ಶಸ್ತಾ ಫಾರ್ ದಿ ಫಸ್ಟ್ ಟೈಮ್ ಜೀನ್ಸ್ ಹಾಕಿದ್ದಾಳೆ. ಕರೆಕ್ಟ್ ಫಿಟ್ಟಿಂಗ್ ಅಲ್ಲ ಬರುತ್ತಾ? ಇದು ಮ್ಯಾಕ್ಸ್ ಅಲ್ಲಿ ತಗೊಂಡಿದ್ದ. ಅವಳಿಗೆ ನನ್ನ ಮೈಕ್ ಮೇಲೆ ಕಣ್ಣು. ಒಂದ್ ಮೈಕ್ ನಾನು ಹಾಕಿದ್ರೆ ಮೈಕ್ ಇಸ್ಕೊಂಡಿರಪ್ಪ. ಏನು ಇಲ್ಲ ಇದೆಯಲ್ಲ ಅಲ್ಲಿದೆಯಲ್ಲ. ಸರಿ, ಹೋಗೋಣ ಸರಿ. ಹಾಯ್ ಮಾಡು ಶಸ್ತಾ. ಹಾಯ್.
इसको 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 हाँ हाँ ನಿನ್ನೆ ಸ್ಯಾರಿ ಶಾಪಿಂಗ್ ಹೋಗಿದ್ವಲ್ಲ, ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ಯಾರೀಸು ತೊಗೊಂಡು ಸುದರ್ಶನ್ ಸಿಲ್ಕ್ಸಲ್ಲಿ ಆಲ್ಮೋಸ್ಟ್ ನಂದು ಬೇಬಿ ಶಾರ್ ಮತ್ತು ನೇಮಿಂಗ್ ಸ್ಯಾರಿ ಮೇಕಪ್ದು ಎರಡಕ್ಕೂ ಅಲ್ಲೇ ತೊಗೊಂಡು ಮಲೇಶ್ವರಮಿಗೆ ಲಕ್ಷ್ಮೀ ಪೂಜೆಗೆ ಗೋಲ್ಡ್ ಕಲರ್ ಸ್ಯಾರಿ ತೊಗೊಂಡ್ವಿ. ಆ್ಯಕ್ಚುಲಿ ಮತ್ತೆ ಅಂದರೆ ನನಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ರು. ನೆಕ್ಸ್ಟ್ ನಾನು ಉಟ್ಕೊಳ್ಳೋದಕ್ಕೆ ನನ್ನ ಹತ್ರ ಈ ಗೋಲ್ಡ್ ಕಲರ್ ನನ್ನ ಹತ್ರ ಇರಲಿಲ್ಲ. ಸೊ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ನಾನು ಇದನ್ನು ತೊಗೊಂಡೆ. ಫೋಟೋಲ್ಲಿ ಹೆಂಗೆ ಕಾಣಿಸ್ತಿದ್ದು ಗೊತ್ತಾಗ್ತಿಲ್ಲ ನನಗೆ, ಬಟ್ ಸಿಂಪಲಾಗಿ ಚೆನ್ನಾಗಿದೆ. ಎಲ್ಲರೂ ಫಂಕ್ಷನ್ಸ್ಗೆ ವೇರ್ ಮಾಡೋದಕ್ಕೆ ಚೆನ್ನಾಗಿದೆ, ಮದುವೆ ಅದಕ್ಕೆಲ್ಲ. ತುಂಬ ಏನು ಪ್ರೈಸ್ ಜಾಸ್ತಿ ಇಲ್ಲ ಇದ್ರದ್ದು. ಇದು 2600 ಕ್ರಾಸ್ ಸಿಗ್ತಾ ಮಲ್ಲೇಶ್ವರಂ ಸುದರ್ಶನ್ ಅಲ್ಲಿ ತೊಗೊಂಡಿದ್ದು. ಇದು ದೇವರು ಉಳಿಸೋದಕ್ಕೆ. ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೊಗೊಂಡೆ. ಅದು ನಾನು ನೆನ್ಪಿಟ್ಟು ಬೇಬಿ ಶಾರ್ಗೆ ಅಕ್ಟೋಬರ್ ಮಂತಲ್ಲಿ ಇರುತ್ತೆ. ಆ ಟೈಮಲ್ಲಿ ನಾವು ಇರೋದಿಲ್ಲ. ನೆಕ್ಸ್ಟ್ ನನ್ನ ಬರ್ತ್ಡೇ ಮಾಡ್ತಾರೆ, ಡೆಕೋರೇಷನ್ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಇವಾಗಲೇ ಹೋಗಿ ಮಾತಾಡ್ಸ್ಕೊಂಡ್ಬರೋಣ ಅಂತೇಳಿ ಒಂದು ಸ್ಯಾರಿ ತೊಗೊಂಡೆ. ಬೇಬಿ ಶಾರ್ ಆಗಿರೋದ್ರಿಂದ ಗ್ರೀನ್ ಕಲರ್ ಪಿಸ್ತಾ ಗ್ರೀನಲ್ಲೇ ತೊಗೊಂಡಿದ್ದೀನಿ. ಅವರು ಫಂಕ್ಷನ್ ಏನೋ ಅರೇಂಜ್ ಮಾಡ್ತಾರೆ, ಯಾವಾಗಲೂ ಬೇರೆ ದಿನ ಉಟ್ಕೊಳ್ಳೋದಿದ್ರೆ ಇದಾಗುತ್ತೆ. ನನಗೆ ಇಷ್ಟ ಆಯಿತು. ಸಿಲ್ವರ್ ಬಾರ್ಡರ್ ಇದೆ, ಇದ್ರ ಮೇಲೆ ಗೋಲ್ಡನ್ ಕಲರ್ ಇದೆ, ಜರಿ ವರ್ಕು ಅಷ್ಟೇ. ನೆಕ್ಸ್ಟು ಶಕ್ತಾಗಿ ಲಂಗ ಬ್ಲೌಸ್ ನೋಡ್ತಾ ಇದ್ವಿ. ಲಂಗ ಬ್ಲೌಸ್ಗೆ ಅಲ್ಲಿ ಸುದರ್ಶನ ಚೆನ್ನಾಗಿರಲ್ಲ, ಎಂಬ್ರಾಯ್ಡ್ರಿ ವರ್ಕ್ ತುಂಬ ಒಂಥರ ನನಗೆ ಇಷ್ಟ ಆಗೋಲ್ಲ. ಅದು ಒಂದು ನೋಡೋಣ ಅಂತ ಹೇಳಿ ನಾವು ಹೋಗೋದೇ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ಗೆ, ಆಲ್ಮೋಸ್ಟ್ ಕ್ಲೋಸ್ ಆಗೋ ಥರ ಇತ್ತು. ಬಟ್ ನೋಡಿದ್ವಿ, ಅಲ್ಲಿ ಇಷ್ಟ ಆಗಲಿಲ್ಲ. ಸೊ ಸರಿ ಬಿಡು, ಮಲ್ಲೇಶ್ವರಂ ಬೇರೆ ಕಡೆ ಹುಡ್ಕೋಣ ಅಂತ ಹೋಗ್ತಾ ಇದ್ವಿ. ಇಟ್ ವಾಸ್ ಆಲ್ರೆಡಿ 9 o'clock ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಶಾಪ್ಸ್ ಕ್ಲೋಸಿಂಗ್ ಟೈಮು. ಹಂಗೆ ಬರ್ತಾ ಇರಬೇಕಾದ್ರೆ ಒಂದು ಅಂಗಡಿ ಹೊರಗಡೆ ಹಾಕಿದ್ವಿ ಡ್ರೆಸ್ಸು. ನೀವು ಕ್ಲೋಸ್ ಮಾಡೋದಕ್ಕೆ ಎತ್ತಿಡ್ತಾಯಿದ್ದೆ. ಸಡನ್ನಾಗಿ ಕಣ್ಣಲ್ಲೋಯ್ತು, ಇಷ್ಟ ಆಯಿತು. ಹೋಗ್ಬಿಟ್ಟು ಅದನ್ನೇ ಪಿಕ್ ಮಾಡಿದೆ. ಲಂಗ ಬ್ಲೌಸ್ ಶಸ್ತನ್ ಫಸ್ಟ್ ವರಮಹಾಲಕ್ಷ್ಮಿ. ಸೊ ಲಂಗ ಬ್ಲೌಸೇ ಹಾಕೋಣ, ಚೆನ್ನಾಗಿದೆ. ಎಲ್ಲರೂ ಲಂಗ ಬ್ಲೌಸೇ ಹಾಕ್ತಾರೆ, ಚೆನ್ನಾಗಿದೆ, ಕ್ಯೂಟಾಗಿ. ಎಕ್ಸಾಕ್ಟ್ ಸೈಜ್ ಕೂಡ ಸಿಕ್ತು ಅವರಿಗೆ. ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಅಷ್ಟೇ. ಇದು ಶಾಪ್ ಹೆಸರು ಇದೆ, ಬನಾರಸಿ ಸಿಲ್ಕ್. ಬನಾರಸ್ ಸಿಲ್ಕ್ ಅಂತಲ್ಲ, ಅದ್ರ ಕ್ಲಾತ್ ಇದು ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಏನೋ ಒಂದು ಬಟನ್ ಇತ್ತು, ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ನಾವೇ ಅದನ್ನು ರಿಮೂವ್ ಮಾಡಿಸಿ ಏನಿದೆ ಅದನ್ನು ಪ್ಲೇನ್ ಇಡಿಸುತ್ತೆ. ಈ ಶಾಪ್ ಇರೋದು 8th ಕ್ರಾಸಲ್ಲೇ. ಕರಿಯಾ ಅಂತ ಇದೆ. ಈ ಒಂದು ಗಿಫ್ಟ್ ತೊಗೊಂಡಿದ್ದು. ಬೇರೆದ್ರೂ ಸ್ವಲ್ಪ ವರ್ಕಿತ್ತು. ತುಂಬ ಜಾತ್ರೆ ಇದ್ದರೆ ಇಷ್ಟ ಆಗಲ್ಲ. ಅಂದರೆ ಮಣಿ ಗಿಣಿ ಎಲ್ಲ ಹಾಕಿದ್ರೆ ಲೈಕ್ ಆಗಲ್ಲ, ನನಗೂ ಇಷ್ಟ ಆಗಲ್ಲ, ಬರೋದು ಇಷ್ಟ ಆಗಲ್ಲ. ಸೊ ಇದು ಇಲ್ಲೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿದೆ. ಇವತ್ತು ಎ ಡೇ ಬಿಫೋರ್ ವರಮಹಾಲಕ್ಷ್ಮಿ, ಅಂದರೆ 7th ಗುರುವಾರ. ಸೊ ಬೆಳಗ್ಗೆ ಒಂದೇ ದಿನ ದೇವ್ರಿಗೆ ರೆಡಿ ಮಾಡಿ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡೋದಕ್ಕಾಗಲ್ಲ ಅಂಥೇಳಿ ಇವತ್ತೇನೇ ನೈಟೇ ಪ್ರಿಪೇರ್ ಮಾಡೋಣ ಅಂತ. ನಾನೊಂದು ಆಫ್ಟರ್ ವೆಡ್ಡಿಂಗ್ ಫಸ್ಟ್ ವರಮಹಾಲಕ್ಷ್ಮಿ ಮಾಡಿದ್ವಿ. ಸೆಕೆಂಡ್ ವರಮಹಾಲಕ್ಷ್ಮಿಗೆ ನಮ್ಮ ಅತ್ತೆಯವರ ತಾಯಿ ತೀರ್ಕೊಂಡ್ರು. ಎಕ್ಸಾಕ್ಟ್ ಅದೇ ಟೈಮ್, ನಾಳೆ ವರಮಹಾಲಕ್ಷ್ಮಿ ಅನ್ಬೇಕಾದ್ರೆ. ಸೊ ಐ ವಾಸ್ ಪ್ರೆಗ್ನೆಂಟ್ 8 months. ಸೊ ಮಾಡಲಿಲ್ಲ. ಅದು ಲಾಸ್ಟ್ ಇಯರ್ ಇಲ್ಲ. ಸೊ ಈ ಇಯರ್ ಎಕ್ಸ್ಟ್ರಾ ಸ್ಪೆಷಲ್ ಬಿಕಾಸ್ ಶಸ್ತ ಹೇಳೆ ಬೆಳಗ್ಗೆ ಎಲ್ಲ ಆಗಲ್ಲ, ಜೊತೆ ಕೆಲಸ ಬೇರೆ ಇರುತ್ತೆ ಅಂಥೇಳಿ ಇವರೇ ಸಂಜೆಯಿಂದನೇ ಮಾಡಬೇಕು ಅಂದ್ಕೊಂಡ್ವಿ. ನೋಡಿದ್ರೆ ಇಷ್ಟೊತ್ತಾಗಿದೆ. ಇವತ್ತು ಶಸ್ತ ಬೇರೆ ಬೆಳಗ್ಗೆ 10 o'clock ಎದ್ದಿತ್ತು. ಮಲಗೇ ಇಲ್ಲ ಅವಳು. ಸಂಜೆ ಸ್ವಲ್ಪ ಮಾಡ್ಕೊಂಡು ಅವಾಗ ಸ್ವಲ್ಪ ನಾನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡೆ. ಇವುಗಳನ್ನ ಊಟ ಮಾಡಿ ಸ್ನಾನ ಮಾಡಿ ಮಲಗಿಸಿ ಕೆಲಸ ಸ್ಟಾರ್ಟ್ ಮಾಡೋದು. ಮಾಡೋದಕ್ಕೆ ನಮ್ಮ ಕಾಪರ್ ಕೂಡ ಇದ್ದಾನೆ. ಕಾಪರ್ ಬಾಯ್ಲಿ
ಕಾಪರ್ ಹೆಲ್ಪ್ ಮಾಡ್ತೀಯ ನಮಗೆ? ಕಾಪರ್ ಇವ್ನು ನಮ್ಗೆ ಹೆಲ್ಪ್ ಮಾಡಲ್ಲ, ತಿನ್ನೋದಕ್ಕೆ ಬಂದು ಕುತ್ಕೊಂಡಿದ್ದಾನೆ ಅಷ್ಟೇ, ಏನಾದರೂ ತಿನ್ನೋದು ಸಿಗುತ್ತಾ ಅಂತ. ಒಯ್ ಎಷ್ಟು ಅಲರ್ಟ್ ಆಗ್ತಿದ್ದಾನೆ. ಕಿಚನಲ್ಲಿ ಪಾತ್ರೆ ಸೌಂಡಿಗೆ ಏನೋ ಕೊಡ್ತಾರೆ ಅಂತ ನೋಡ್ತಿದ್ದಾನೆ. ಇವನಂದರೆ ಮತ್ತೆ ಏನಾದ್ರೂ ಅವ್ರ ರೂಮಿಂದ ಆಚೆ ಬಂದರೆ ಸಾಕು ಎದ್ಬಿಟ್ಟು ಬರ್ತಾನೆ. ಅವ್ರು ಯಾವಾಗ ಮಲ್ಕೋತಾರೋ ಅವಾಗ ಮಲ್ಕೋತಾನೆ. ಅವ್ರ ಎಚ್ಚರ ಇದ್ದರೆ ಅವ್ರ ಜೊತೆ ಎಷ್ಟೊತ್ತವರೆಗೂ ಬೇಕಾದ್ರೂ ಎದ್ದಿರ್ತಾನೆ. ಅವ್ರು ಒಂದೊಂದ್ಸತಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ಕೊತ ಮಲ್ಕೊಳ್ಳೋದು ಲೇಟ್ ಆಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಿರ್ತಾನೆ. ಈಗ ಕ್ಲೀನಿಂಗ್ ಆಯಿತು, ಅಂದರೆ ಕಸ ಗುಡಿಸಿ ಒರೆಸ್ಕೊಂಡಿದ್ದಾಯಿತು. ಬೆಳಗ್ಗೆ ಹೊತ್ತು ಮೇಡ್ ಬರ್ತಾರೆ, ಅವ್ರು ಇನ್ನೊಂದ್ಸತಿ ಕ್ಲೀನ್ ಮಾಡ್ಕೊತಾರೆ. ಆದ್ರೂ ಇವಾಗೆಲ್ಲ ರೆಡಿ ಮಾಡಬೇಕು ಅಂತೇಳಿ ನಾವು ಕ್ಲೀನ್ ಮಾಡ್ಕೊಂಡ್ವಿ. ನಮ್ಮನೇಲಿ ಹೆಂಗೆ ಅಂದರೆ ಕಾಪರ್ ಇರೋದ್ರಿಂದ ಸಿಕ್ಕಾಪಟ್ಟೆ ಒಂದು ಫರ್ ಬೀಳುತ್ತೆ. ನೀವು ಇವಾಗ ಕಸ ಗುಡಿಸಿ ಮತ್ತೆ ಒಂದು 5 ಮಿನಿಟ್ಸಲ್ಲಿ ಸ್ವೀಪ್ ಮಾಡಿದ್ರು ಒಂದಷ್ಟು ಕುಡಿ ಸಿಗುತ್ತೆ. ಅದಕ್ಕೆ ಮಾಪ್ ಯೂಸ್ ಮಾಡಿ ನೆಲ ಒರೆಸ್ತಿಲ್ಲ, ಬಟ್ಟೆ ಯೂಸ್ ಮಾಡ್ಕೊಂಡು ಹಂಗೆ ಒರೆಸ್ಕೊಂಡ್ವಿ. ಫಟಾಫಟ್ ರೆಡಿ ಮಾಡಬೇಕು. ನೋಡೋಣ ಇವತ್ತೇ ಮಾಡಿ ಮುಗಿಸ್ತೀವೋ ಅಥವಾ ನಾಳೆವರೆಗೂ ಡ್ರೈ ಮಾಡ್ತೀವ ಅಂತ. ಜಸ್ಟ್ ಒಂದು 3 hours ಕಂಟಿನ್ಯೂಸ್ ಮಾಡಿರ್ತಾಳೆ, ಇಲ್ಲ ಆಮೇಲೆ ಮತ್ತೆ ಎದ್ದೇಳ್ತಾಳೆ. ಅಷ್ಟೇ ಆದಷ್ಟು ಫಿನಿಶ್ ಮಾಡ್ಕೋಬೇಕು. ಟೈಮ್ 2:30 ಆಗಿದೆ. ಆ್ಯಕ್ಚುಲಿ ನಾವು ಮಾಡಿದ್ದೇನು ಅಷ್ಟು ಇಷ್ಟ ಆಗಲಿಲ್ಲ ನಮಗೆ. ನೋಡಬೇಕು, ನಾಳೆ ಕಂಪ್ಲೀಟ್ ಸೀರೆ ಉಡಿಸ್ಬೇಕು. ಇವಾಗ ಲೇಟಿಗೆ ಉಡಿಸಿದಾದ್ಮೇಲೆ ಹೆಂಗೆ ಕಾಣಿಸ್ತಾ ಅಂತ. ಏನೋ ಮಾಡೋದಕ್ಕೆ ಹೋಗಿ ಏನೋ ಆಗೋಗಿದೆ. ಇವಾಗ ತೋರಿಸಿದ್ರು ನಾನು ಒಂದೇ ಸತಿ, ನಾಳೆ ತೋರಿಸ್ತೀನಿ. ಸೊ ಇವತ್ತು ಸ್ಯಾರಿ ಒಂದು ಡ್ರೇಪ್ ಮಾಡಬೇಕು, ಅದನ್ನು ಡ್ರೇಪ್ ಮಾಡ್ಕೊಳ್ತೀನಿ. ಸ್ಯಾರಿ ಉಡಿಸೋದ್ರೆ ನಾಳೆ ದೇವ್ರ ಕೂರಿಸಿ ಪೂಜೆ ಮಾಡ್ತೀನಿ.